ಸರ್ ನಮಸ್ತೆ. ಇವತ್ತು ಪ್ರಥಮ ಬಾರಿಗೆ ಅನ್ನೋದಕ್ಕಿಂತ ನೀವು ಬಂದಂಥ ಪ್ರಥಮ ಬಾರಿಗೆ ರಸ್ತೆ ಅಗಲೀಕರಣಕ್ಕೆ ಒಂದು ಕೈ ಹಾಕಿದ್ದೀರ. ಇದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮಸ್ತೆ ಸರ್. ಚಿಕ್ಕಬಳ್ಳಾಪುರ ನಗರದಲ್ಲಿ ಏನು ಬಜಾರ್ ರಸ್ತೆ ಇರ್ಬೋದು ಮತ್ತು ಗಂಗಮ್ಮನ ಗುಡಿ ರಸ್ತೆ ಇರ್ಬೋದು, ಇವೆರಡು ಅತ್ಯಂತ ಪ್ರಮುಖವಾದ ರಸ್ತೆ. ಎರಡೂ ರಸ್ತೆಗಳಲ್ಲಿ ಸಾಕಷ್ಟು ವಾಹನ ಸಂಚಾರ ಇದೆ, ಸಾಕಷ್ಟು ವಾಣಿಜ್ಯ ಚಟುವಟಿಕೆಗಳು ನಡೀತಾ ಇರ್ತವೆ, ಸಾಕಷ್ಟು ಜನ ವ್ಯಾಪಾರಸ್ಥರಿದ್ದಾರೆ ಮತ್ತು ಗ್ರಾಹಕರ ದೈನಂದಿನ ಓಡಾಟ ಇರುತ್ತೆ. ಅದಲ್ಲದೆ ನಗರಸಭೆ ಕಚೇರಿ ಸಹ ಇದೇ ರಸ್ತೆಯಲ್ಲಿ ಬರೋದ್ರಿಂದ ತುಂಬ ಜನಸಂಪರ್ಕ ಹೆಚ್ಚಾಗಿರುತ್ತೆ. ಹಾಗಾಗಿ ಸಂಚಾರ ಸಹಜವಾಗಿ ಹೆಚ್ಚಾಗಿದೆ. ಸಾಕಷ್ಟು ದಿನಗಳಿಂದ ಈ ರಸ್ತೆ ಅಗಲೀಕರಣ ಆಗಬೇಕಂತ ಸಾಕಷ್ಟು ಸಾರ್ವಜನಿಕರ ಬೇಡಿಕೆ ಇದೆ. ಇದು ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗಿರಲಿಲ್ಲ. ಹಿಂದೆ ಏನಾಗಿತ್ತು ಅಂತ ಹೇಳಿದರೆ ಸಾಕಷ್ಟು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ನಂತರ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲೂ ಸಹ ಕೇಸ್ ಡಿಸ್ಪೋಸ್ ಆಗಿದೆ, ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು. ಹಾಗಾಗಿ ನಾವೀಗ ವ್ಯವಸ್ಥಿತವಾಗಿ ಯಾವುದೇ ಒಬ್ಬ ಅಧಿಕಾರಿಯಿಂದಾಗಲಿ ಮತ್ತು ಒಬ್ಬರಿಂದಾಗಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ ಒಂದು ಟೀಮ್ ವರ್ಕ್ ಮಾಡಬೇಕಾಗಿದೆ. ಇತ್ತೀಚೆಗೆ ನಮ್ಮ ಮಾನ್ಯ ಶಾಸಕರು ಅದು ಅನುದಾನ ಲಭ್ಯತೆ ಇದೆ, ಅದನ್ನು ಪರಿಶೀಲಿಸಿ ಅಂತ ಅವರು ಸಹ ಹೇಳಿದರು. ಅದಲ್ಲದೆ ನಮ್ಮ ನಗರಸಭೆ ಏನು 22ನೇ ತಾರೀಕು ಸಾಮಾನ್ಯ ಸಭೆ ನಡೀತು, ಅದರಲ್ಲೂ ಸಹ ಸದರಿ ವಿಷಯದ ಕುರಿತು ಚರ್ಚೆ ಮಾಡಿದಾಗ ಅದು ವೈಟ್ ಮಾಡೋದು ತುಂಬ ಅವಶ್ಯಕತೆ ಇದೆ, ಅಗಲೀಕರಣ ಆಗಬೇಕು, ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಅನುಮೋದನೆ ಕೊಟ್ಟಿದ್ದಾರೆ. ಈ ದಿಶೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಫಸ್ಟ್ ನಮ್ಮ ಏನು ಬಜಾರ್ ರಸ್ತೆ ಇದೆ ಅದನ್ನು ನಾವು ಮಾರ್ಕಿಂಗ್ ಮಾಡಿದ್ದೀವಿ, ಇವತ್ತು ಮಾಡಿ ಮುಗಿಸಿದ್ದೀವಿ. BB ರಸ್ತೆಯಿಂದ ಆರಂಭವಾಗಿ ನಮ್ಮ ನಗರಸಭೆ ಕಚೇರಿವರೆಗೂ ಸುಮಾರು ಒಂದು 500 ಮೀಟ್ರ್ ಉದ್ದದ ರಸ್ತೆ ಇದು. 500 ಮೀಟ್ರ್ ಲೆಂತ್ ಇದೆ ಈ ರಸ್ತೆ. ಈ ರಸ್ತೆಯಲ್ಲಿ ಸಾಕಷ್ಟು ಈ ಕಡೆ ಆ ಕಡೆ ಕಟ್ಟಡಗಳು ಬಂದಿದ್ದಾವೆ. ಆರಂಭದಲ್ಲಿ ಇದು ಸುಮಾರು 60 ಫೀಟ್ ರಸ್ತೆ ಇದೆ, 18 ಮೀಟ್ರ್ ಅಗಲದ ರಸ್ತೆ ಇದೆ. ಅದು ಬರ್ತಾ ಬರ್ತಾ ನಮ್ಮ ನಗರಸಭೆ ಕಚೇರಿಗೆ ಬರೋಷ್ಟರಲ್ಲಿ ಸುಮಾರು ಇದು ಅರ್ಧಕ್ಕರ್ಧ ಕಡಿಮೆ ಆಗಿದೆ, 9 ಮೀಟ್ರಿಗೆ ರೆಡ್ಯೂಸ್ ಆಗಿದೆ.